ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ರೆಸಿಪಿ ಹೇಳ್ಕೊಡ್ತೀನಿ. ಕ್ವಿಕ್ಕಾಗಿ ನೀವು ಮಾಡ್ಬೋದು, ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ಹಾಕಿ ಮಾಡ್ಬೋದು. ಯಾವ ಥರ ಮಾಡೋದು, ಹೆಂಗೆ ಮಾಡೋದು ಎಲ್ಲನೂ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ ಏನು ಮಾಡೋದು. ಚಿಕನ್ ತಂದಾಗ ಚಿಕನ್ನ ವಾಶ್ ಮಾಡೋಕ್ಕೆ ಅಷ್ಟೊಂದು ಪುಡಿ ಹಾಕಬೇಕು. ಅಷ್ಟೊಂದು ಪುಡಿ ಹಾಕಿದಾಗ ಬ್ಯಾಕ್ಟೀರಿಯಾಸು ಏನಾದರೂ ಇದ್ದರೆ ಅದು ನೀಟಾಗಿ ವಾಶ್ ಮಾಡಿದಾಗ ಆಚೆ ಬಂದುಬಿಡುತ್ತೆ. ಇದನ್ನು ಚೆನ್ನಾಗಿ ನೀಟಾಗಿ ವಾಶ್ ಮಾಡಬೇಕು. ಯಾವಾಗಲೂ ಅರಿಶಿನ ಹಾಕಿ ವಾಶ್ ಮಾಡಿ, ನೀಟಾಗಿ ಅರಿಶಿನ ಹಾಕ್ಬಿಟ್ಟು ವಾಶ್ ಮಾಡಬೇಕು. ವಾಶ್ ಮಾಡೋದ್ರಿಂದ ಅದರಲ್ಲಿರೋ ಬ್ಯಾಕ್ಟೀರಿಯಾಸು ಬ್ಲ್ಯಾಕ್ ಈ ಥರ ಅವರು ಮಾಡ್ಬೇಕಾದ್ರೆ ಇದು ಮಾಡಿರ್ತಾರಲ್ಲ ಅದೆಲ್ಲ ಆಚೆ ಬರುತ್ತೆ. ಅರಿಶಿನ ಹಾಕೋದು ತೊಳೆಯೋದ್ರಿಂದ ಅರಿಶಿನ ಹಾಕಿ ವಾಶ್ ಮಾಡಿ ಬಿಡಿಸ್ಕೋಬೇಕು. ಕೊತ್ತಂಬರಿನ ನೋಡಿ, 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ ಒಂದು 5, ಆಮೇಲೆ ಸ್ವಲ್ಪ ಶುಂಠಿ, ಆಮೇಲೆ ಪುದೀನ, ಕೊತ್ತಂಬರಿ ಇದನ್ನೆಷ್ಟನ್ನು ಹಾಕಿ ಟೊಮೊಟೊ ರುಬ್ಕೊಳ್ಳೋಣ. ಇವಾಗ ಮಾಡ್ಕೊಳ್ಳೋಣ. 4 ಈರುಳ್ಳಿ ಸಾಕು, ಜಾಸ್ತಿ ಈ ಥರ ಬ್ಲ್ಯಾಕ್ ಇರುತ್ತೆ ನೋಡಿ, ಇದೆಲ್ಲ ಬ್ಯಾಕ್ಟೀರಿಯಾಸ್. ಇವಾಗ ಒಂದು ಬಾಣಲಿಗೆ ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕೊಂಡಾದ್ಮೇಲೆ ಯಾವಾಗಲೇ ಈರುಳ್ಳಿ ಕಟ್ ಮಾಡಿರೋದು ಈರುಳ್ಳಿ ಹಾಕಿ, ಈರುಳ್ಳಿ ಯಾಕೆ ಮನೇಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ಅದನ್ನು ಒಂದು 2 ಟೇಬಲ್ ಸ್ಪೂನ್ ಆಫ್ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಹಾಕಬೇಕು. ಬ್ರೌನ್ ಆಗಿದ ತಕ್ಷಣ ಚಿಕನ್ ಹಾಕ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಝೂಮ್ ಆಗಲ್ವಾ? ಇದು ಆರ್ಟು. ನಿಧಾನ, ಇದೇ ಆರ್ಟು ಚಿಕನ್ದು. ನಾವು ತಿಂದ್ಬಿಡ್ತೀವಿ. ಬೇಕು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಯಮ್ಮಿ ಯಮ್ಮಿ ಅನಿಸ್ತಿದ್ರೆ ಒನ್ಸ್ ಮೋರ್ ಅನಿಸ್ತಿದ್ರೆ ಕಮೆಂಟ್ ಮಾಡಿ. ವಿಡಿಯೋ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ನೀವು ವಿಡಿಯೋಯಿಂದ ಆಚೆಗೆ ಹೋಗ್ತಿದ್ದೀರಾ ನೋಡಿ. ಇಷ್ಟ ಹಾಕೊಳ್ಳಿ. ಇಷ್ಟ ಹಾಕ್ಕೊಳ್ಳಿ. ಆಮೇಲೆ ಬೇಕಾದ್ರೆ ಇನ್ನೂ ಹಾಕಬೇಕು. ಇನ್ನೂ ನೀರು ಹಂಗೆ ಇದೆ. ನೀರು ಇವಾಗ ಟೊಮೊಟೊನ ರುಬ್ಕೊಂಡಿರೋದನ್ನ ಇದರಲ್ಲಿ ಹಾಕಬೇಕು. ಆವಾಗಲೇ ರುಬ್ಕೊಂಡಿರೋ ಗ್ರೀನ್ ಮಸಾಲ ಇತ್ತಲ್ಲ, ಅದನ್ನು ಇದಕ್ಕೆ ಹಾಕಬೇಕು. ಟೊಮೊಟೊದ್ದು ಮತ್ತು ಗ್ರೀನ್ ಮಸಾಲ 2 ಹಾಕಿ ಮಿಕ್ಸ್ ಮಾಡಬೇಕು. ಇದಕ್ಕಿಂತ ಎಕ್ಸ್ಟ್ರಾ ಗರಂ ಮಸಾಲ, ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಫುಲ್ ವೀಡಿಯೋ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಫುಲ್ ವೀಡಿಯೋ ಮಾಡಿ ಹಾಕ್ತೀನಿ.